ನಮಸ್ಕಾರ. ಹ್ಮ್ ಹಿಂದಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಲೂಕ ಸುವಾರ್ತೆಯ 14ನೇ ಅಧ್ಯಾಯದ ಮೊದಲ 6 ವಚನಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂದ್ಕೊಂಡಿದೀವಿ. ಹ್ಮ್ ಸಂದರ್ಭ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಂದು ಸಬ್ಬತ್ ದಿನ, ಹ್ಮ್ ಯಹೂದಿಗಳಿಗೆ ಬಹಳ ಮುಖ್ಯವಾದ ಪವಿತ್ರವಾದ ದಿನ. ಹೌದು. ಯೇಸು ಒಬ್ಬ ದೊಡ್ಡ ಫರಿಸಾಯನ ಮನೆಗೆ ಊಟಕ್ಕೆ ಹೋಗಿದ್ದಾರೆ, ಆಹ್ವಾನಿತರಾಗಿ. ಆದರೆ ಅದು ಸುಮ್ಮನೆ ಒಂದು ಊಟದ ಕೂಟ ಅಲ್ಲ. ಅಲ್ಲಿನ ವಾತಾವರಣ ಅದು ಸ್ವಲ್ಪ ಸೂಕ್ಷ್ಮವಾಗಿತ್ತು. ಬೈಬಲ್ನಲ್ಲೇ ಹೇಳಿದ ಹಾಗೆ ಎಲ್ಲರ ಕಣ್ಣು ಅವರ ಮೇಲೆ ಇತ್ತು. ಹೌದು, ಅಂದ್ರೆ ಗಮನಿಸ್ತಾ ಇದ್ರು. ಹೌದು, ಅವರ ಪ್ರತಿಯೊಂದು ನಡೆಯನ್ನ, ಮಾತನ್ನ ಬಹುಶಃ ಅಳಿತಾ ಇದ್ರು ಅಂತ ಕಾಣುತ್ತೆ. ಸೊ ಇವತ್ತಿನ ನಮ್ಮ ಚರ್ಚೆಯ ಗುರಿ ಏನು ಅಂದ್ರೆ, ಈ ಘಟನೆ ಮೂಲಕ ಸಬ್ಬತ್ ಬಗ್ಗೆ ಯೇಸುವಿನ ನಿಲುವು ಏನು, ಸರಿ, ಅವರು ಧಾರ್ಮಿಕ ಮುಖಂಡರಿಗೆ ಹೇಗೆ ಸವಾಲು ಹಾಕಿದ್ರು, ಆ ಸವಾಲಿನ ಹಿಂದೆ ಇದ್ದ ನಿಜವಾದ ಸಂದೇಶ ಏನು, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಅಲ್ಲದೆ ಇನ್ನೊಂದು ಮುಖ್ಯ ಅಂಶ, ಆ ಕೂಟದಲ್ಲಿ ಒಬ್ಬ ಜಲೋಧರ ರೋಗಿ ಬೇರೆ ಇದ್ರು ಯೇಸುವಿನ ಮುಂದೆ. ಅದು ಆಕಸ್ಮಿಕವೋ ಅಥವಾ ಯಾರಾದ್ರೂ ಕರ್ಕೊಂಡ್ ಬಂದು ಕೂರಿಸಿದ್ರೋ ಅದು ಬೇರೆ ಚರ್ಚೆ. ಆದರೆ ಅದು ಮುಂದಿನ ಘಟನೆಗೆ ಒಂದು ವೇದಿಕೆಯಾಯಿತು. ಹೌದು. ಇಲ್ಲೊಂದು ಸಾಕಷ್ಟು ತೀಕ್ಷ್ಣವಾದ ಸಂವಾದ, ಒಂದು ಕ್ರಿಯೆ ನಡೆಯುತ್ತೆ. ಅದನ್ನು ಈಗ ನೋಡೋಣ. ಖಂಡಿತ. ಈ ಸನ್ನಿವೇಶದ ಗಂಭೀರತೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೀವು ಹೇಳದ ಹಾಗೆ ಆ ಸಬ್ಬತ್ ದಿನದ ಹಿನ್ನೆಲೆ ಮುಖ್ಯ. ಹೌದು. ಆ ಕಾಲದ ಯಹೂದಿ ಸಮಾಜದಲ್ಲಿ ಸಬ್ಬತ್ ಅಂದ್ರೆ ಸುಮ್ನೆ ರಜಾದಿನ ಅಲ್ಲ, ಅದು ದೇವ್ರ ಜೊತೆಗಿನ ಒಡಂಬಡಿಕೆಯ ಸಂಕೇತ, ಸೃಷ್ಟಿಯ ನೆನಪು, ಅವರ ಒಂದು ರಾಷ್ಟ್ರೀಯ ಗುರುತು ಕೂಡ. ಅದನ್ನ ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಕೆಲಸ ಮಾಡ್ಬಾರ್ದು ಅನ್ನೋ ನಿಯಮಕ್ಕೆ ನೂರಾರು ಸಣ್ಣ ಸಣ್ಣ ನಿಯಮಗಳಿದ್ವು. ಎಷ್ಟು ದೂರ ನಡಿಬೇಕು, ಏನೆತ್ಬೋದು, ಗಂಟ ಹಾಕೋದು, ಬಿಚ್ಚೋದು, ಹೀಗೆ. ಹೌದು. ವಿಶೇಷವಾಗಿ ಫರಿಸಾಯರು ಈ ನಿಯಮಗಳನ್ನ ಅಕ್ಷರಶಃ ಪಾಲಿಸೋದ್ರ ಬಗ್ಗೆ ಬಹಳ ಗಮನ ಕೊಡ್ತಾ ಇದ್ರು. ಸರಿ. ಇಂಥ ಸನ್ನಿವೇಶದಲ್ಲಿ ಒಬ್ಬ ದೊಡ್ಡ ಫರಿಸಾಯನ ಮನೆಯಲ್ಲಿ ಬೇರೆ ಧಾರ್ಮಿಕ ಮುಖಂಡರ ಎದುರಿಗೆ ಯೇಸು ಸಬ್ಬತ್ ನಿಯಮವನ್ನ ಪ್ರಶ್ನೆ ಮಾಡೋದು ಅಥವಾ ಮೀರೋ ತರ ಕಾಣೋದು, ಇದು ಕೇವಲ ಒಂದು ಭಿನ್ನಾಭಿಪ್ರಾಯ ಅಲ್ಲ. ಅದೊಂದು ದೊಡ್ಡ ಸವಾಲು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅವರ ಧೈರ್ಯ, ಅವರ ಉದ್ದೇಶ ಇಲ್ಲಿ ಗೊತ್ತಾಗುತ್ತೆ. ನಿಜ. ನೀವ್ ಹೇಳಿದಾಗೆ ಪರಿಸ್ಥಿತಿ ಸೂಕ್ಷ್ಮವಾಗಿತ್ತು. ಆ ಫರಿಸಾಯನ ಮನೆಯ ಊಟದ ಕೋಣೆ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳೋಣ. ಗಣ್ಯರು, ಬಹುಶಃ ಶಾಸ್ತ್ರಜ್ಞರು, ಬೇರೆ ಫರಿಸಾಯರು ಎಲ್ಲ ಸೇರಿದ್ದಾರೆ. ಎಲ್ಲರ ಕಣ್ಣು ಯೇಸು ಮೇಲೆ. ಹೌದು. ಅವರ ಮುಂದೆ ಆ ಜಲೋಧರ ರೋಗಿ, ಅಂದ್ರೆ ಡ್ರಾಪ್ಸಿ ಅಥವಾ ಎಡಿಮಾ ಅಂಟಿವಲ್ಲ, ದೇಹದಲ್ಲಿ ನೀರು ತುಂಬಿಕೊಂಡು ಪಾಪ ಉಸುನಾಡೋಕ್ಕೂ ಕಷ್ಟಪಡ್ತಿದ್ದ ವ್ಯಕ್ತಿ ಇರ್ಬೋದು. ಇಂಥ ಒಂದು ಡ್ರಾಮ್ಯಾಟಿಕ್ ಸೆಟ್ಟಿಂಗ್ನಲ್ಲಿ ಯೇಸು ಸುಮ್ಮನೆ ಇರಲ್ಲ. ನೇರವಾಗಿ ಅಲ್ಲಿದ್ದ ಧಾರ್ಮಿಕ ಪಂಡಿತರನ್ನ, ಆ ಕಾನೂನು ತಜ್ಞರನ್ನ ಕೇಳ್ತಾರೆ, ಸಬ್ಬತ್ ದಿನ ಗುಣಪಡಿಸುವುದು ಸರಿಯೋ ತಪ್ಪೋ? ಇದು ಸುಮ್ಮನೆ ಒಂದು ಪ್ರಶ್ನೆ ತರ ಕಾಣಲ್ಲ ಅಲ್ವಾ? ಒಂಥರ ಅವರ ನೈತಿಕ ನಿಲುವನ್ನೇ ಪರೀಕ್ಷೆಗೆ ಒಡ್ಡಿದ ಹಾಗೆ. ಖಂಡಿತವಾಗಿಯೂ ಇದು ಬಹಳ ಚಾಣಾಕ್ಷತನದ ಪ್ರಶ್ನೆ. ಇದು ಫರಿಸಾಯರನ್ನ ನೇರವಾಗಿ ಒಂದು ಹೇಳೋದು ಧಾರ್ಮಿಕ ಇಕ್ಕಟ್ಟಿಗೆ ಸಿಲುಕಿಸ್ಬಿಟ್ಟು. ಹೌದು, ಥಿಯೋಲಾಜಿಕಲ್ ಡಿಲೆಮಾ ಅಂತಾರಲ್ಲ ಹಾಗೆ. ಅದೇ, ಅವರ ಮುಂದಿದ್ದ ಆಯ್ಕೆ ನೋಡಿ, ಒಂದು ವೇಳೆ ಸರಿ ಅಂದಿದ್ರೆ ಸಬ್ಬತ್ ದಿನ ಕೆಲ್ಸ ಮಾಡಬಾರ್ದು, ಗುಣಪಡಿಸೋದು ಒಂದು ಕೆಲ್ಸ ಅನ್ನೋ ತಮ್ಮದೇ ವ್ಯಾಖ್ಯಾನಗಳನ್ನ ತಾವೇ ಮುರಿದ ಹಾಗೆ ಆಗ್ತಿತ್ತು. ಅವರ ಅಧಿಕಾರಕ್ಕೆ ಸವಾಲು. ಹೌದು. ಇನ್ನೊಂದು ಕಡೆ ತಪ್ಪು ಅಂದಿದ್ರೆ ಕಣ್ಣೆದುರಿಗೆ ಕಷ್ಟಪಟ್ಟಿರೋ ಮನುಷ್ಯನಿಗೆ ಸಹಾಯ ಮಾಡೋದನ್ನ ವಿರೋಧಿಸಿದ ಹಾಗೆ ಆಗ್ತಿತ್ತು. ಇದು ಅವರ ಕರುಣೆ, ಮಾನವೀಯತೆ ಬಗ್ಗೆನೇ ಪ್ರಶ್ನೆ ಎಬ್ಬಿಸ್ತಿತ್ತು. ಯಾಕಂದ್ರೆ ಯಹೂದಿ ಧರ್ಮಗ್ರಂಥಗಳಲ್ಲೂ ಕರುಣೆಗೆ ಪ್ರಾಮುಖ್ಯತೆ ಇದೆಯಲ್ಲ. ನಿಜ. ಈ ಇಕ್ಕಟ್ಟಿನಿಂದಾಗಿ ಅವರ ಉತ್ತರ ಏನಾಗಿತ್ತು? ವಚನ ಹೇಳುತ್ತೆ, ಅದಕ್ಕವರು ಮೌನವಾಗಿದ್ದರು. ಹೌದು. ಈ ಮೌನ ಬಹುಶಃ ಏನು ಹೇಳೋದು ಅಂತ ಗೊತ್ತಾಗದೇ ಇರ್ಬೋದು, ಅಥವಾ ಯೇಸು ಹಾಕಿದ ಬಲೆಗೆ ಬೀಳ್ಬಾರ್ದು ಅನ್ನೋ ಜಾಣ್ಮೆಯೂ ಇರ್ಬೋದು. ಆದ್ರೆ ಇದು ಅವರ ನೈತಿಕ ಗೊಂದಲವನ್ನಂತೂ ತೋರಿಸುತ್ತೆ. ಆ ನಿಯಮಗಳ ಜಂಜಾಟದಲ್ಲಿ ಮಾನವೀಯತೆಯ ಮೂಲತತ್ವ ಎಲ್ಲೋ ಕಳೆದು ಹೋಗಿತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು, ಅವರ ಮೌನವೇ ಒಂದು ಉತ್ತರವಾಗಿತ್ತು. ಆದರೆ ಯೇಸು ಅದಕ್ಕೆ ಕಾಯಲಿಲ್ಲ. ಇಲ್ಲ. ತಕ್ಷಣ ಆ ರೋಗಿಯನ್ನ ಹತ್ತಿರ ಕರೆದು ಮುಟ್ಟಿ ಗುಣಪಡಿಸಿ ಕಳುಹಿಸಿಕೊಟ್ರು. ಇದು ಕೇವಲ ಒಂದು ಪವಾಡ ತೋಡಿಸಿದ್ದಲ್ಲ, ಅದೊಂದು ಕ್ರಿಯೆ ಮೂಲಕ ಕೊಟ್ಟ ದಿಟ್ಟು ಉತ್ತರ. ಅವರ ಮೌನವನ್ನ ಭೇದಿಸಿ ನೇರವಾಗಿ ಗುಣಪಡಿಸಿದ್ದು. ಇದು ಆ ಮುಖಂಡರಿಗೆ ಒಂದು ರೀತಿಯ ಅವಮಾನ ಮಾಡಿದ ಹಾಗೆ ಅನಿಸಿರಬಹುದಾ? ಅವರ ಅಧಿಕಾರವನ್ನೇ ಪ್ರಶ್ನಿಸಿದ ಹಾಗೆ? ಖಂಡಿತವಾಗಿ. ಯೇಸುವಿನ ಈ ಕೆಲಸ ಬಹಳ ಪ್ರಚೋದನಾಕಾರಿಯಾಗಿತ್ತು. ಅದು ಕೇವಲ ಕರುಣೆಯ ಕ್ರಿಯೆಯಾಗಿರಲಿಲ್ಲ.
ಅದೊಂದು ಉದ್ದೇಶಪೂರ್ವಕವಾದ ಪಾಠ. ಒಂದು ಸವಾಲು. ಫರಿಸಾಯರ ಮನೆಯಲ್ಲೇ ಅವರ ಅತಿಥಿಯಾಗಿ ಬಂದು ಅವರದ್ದೇ ನಿಯಮಗಳ ವ್ಯಾಖ್ಯಾನವನ್ನ ನೇರವಾಗಿ ಉಲ್ಲಂಘಿಸಿದಂತೆ ಕಾಣುವ ಈ ಕೆಲಸ ಖಂಡಿತವಾಗಿಯೂ ಮುಜುಗರ, ಕೋಪ ಎರಡನ್ನೂ ತರಿಸಿರಬಹುದು. ಹೌದು. ಯೇಸು ಇಲ್ಲಿ ಬರೀ ವ್ಯಕ್ತಿಯನ್ನ ಗುಣಪಡಿಸಲಿಲ್ಲ. ಅವರು ಸಬ್ಬತ್ನ ನಿಜವಾದ ಅರ್ಥದ ಬಗ್ಗೆ, ದೇವರ ನಿಯಮಗಳ ಹಿಂದಿನ ಉದ್ದೇಶದ ಬಗ್ಗೆ ಒಂದು ಜೀವಂತ ಪಾಠ ಕೊಡ್ತಾ ಇದ್ರು. ಸರಿ. ಮತ್ತು ಈ ಪಾಠ ಅಲ್ಲಿಗೆ ನಿಲ್ಲಲಿಂಗ. ಹೌದು, ಅದೇ ಮುಖ್ಯ. ಆ ಗುಣಪಡಿಸುವಿಕೆ ನಂತರ ಯೇಸು ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಇದು ಇನ್ನೂ ಹೆಚ್ಚು ತೀಕ್ಷ್ಣವಾದದ್ದು, ಇನ್ನೂ ಹೆಚ್ಚು ವೈಯಕ್ತಿಕವಾದದ್ದು ಅನ್ಸುತ್ತೆ. ಅವರು ಕೇಳಿದ್ದು ಹೇಗೆ? ನಿಮ್ಮಲ್ಲಿ ಒಬ್ಬನ ಮಗನಾಗಲಿ ಎತ್ತಾಗಲಿ ಆಕಸ್ಮಿಕವಾಗಿ ಬಾವಿಯಲ್ಲಿ ಬಿದ್ರೆ ಅದು ಸಬ್ಬತ್ ದಿನವಾಗಿದ್ರೂ ನೀವು ತಕ್ಷಣವೇ ಅವನನ್ನು ಅಥವಾ ಅದನ್ನು ಮೇಲಕ್ಕೆ ಎತ್ತುದಿಲ್ಲವೇ ಅಂತ. ಹೌದು. ಇದು ಅವರ ದಿನನಿತ್ಯದ ಜೀವನದ ವಾಸ್ತವಕ್ಕೆ, ಅವರ ಸ್ವಂತ ಭಾವನೆಗಳಿಗೆ, ನಡವಳಿಕೆಗೆ ನೇರವಾಗಿ ಟಚ್ ಆಗುವ ಪ್ರಶ್ನೆ. ಇಲ್ಲಿಂದ ಚರ್ಚೆ ಇನ್ನಷ್ಟು ಆಳವಾಗುತ್ತೆ. ಹೌದು. ಈ ಎರಡನೇ ಪ್ರಶ್ನೆ, ಈ ಉದಾಹರಣೆ ಇದೆಯಲ್ಲ, ಇದು ಯೇಸುವಿನ ವಾದದ ತರ್ಕದ ಪರಾಕಾಷ್ಠೆ ಅಂತ ಹೇಳ್ಬೋದು. ಇದು ಆಕ್ಚುಲಿ ಯಹೂದಿ ರಬ್ಬಿಗಳು ಬಳಸ್ತಿದ್ದ ಒಂದು ವಾದದ ಶೈಲಿ, ಕಾಲ್ ವಾಚೋಮರ್ ಅಂತ. ಅಂದ್ರೆ ಹಗುರವಾದ ವಿಷಯಕ್ಕೆ ಒಂದು ನಿಯಮ ಸರಿ ಹೋಗುತ್ತೆ ಅಂದ್ರೆ ಅದಕ್ಕಿಂತ ಭಾರವಾದ, ಮುಖ್ಯವಾದ ವಿಷಯಕ್ಕೆ ಇನ್ನೂ ಹೆಚ್ಚಾಗಿ ಸರಿ ಹೋಗ್ಬೇಕಲ್ವಾ? ಓ ಹಾಗಾ? ಹೌದು. ಇಲ್ಲಿ ಎತ್ತು ಅನ್ನೋದು ಅವರ ಆಸ್ತಿಯ ಸಂಕೇತ, ಮಗ ಅನ್ನೋದು ಕುಟುಂಬದ ಮೇಲಿನ ಪ್ರೀತಿಯ ಸಂಕೇತ. ಸರಿ. ತಮ್ಮ ಆಸ್ತಿ, ಎತ್ತು ಅಥವಾ ಪ್ರೀತಿಪಾತ್ರರ ಮಗ ಅಪಾಯದಿಂದ ರಕ್ಷಿಸ್ಲಿಕ್ಕೆ ಸಬ್ಬತ್ ನಿಯಮವನ್ನ ಪಕ್ಕಕ್ಕಿಡೋದು ಅವರಿಗೆ ಸಹಜವಾಗಿತ್ತು, ಒಪ್ಪಿಗೆಯಾಗಿತ್ತು. ಅದಕ್ಕೆ ಕೆಲವು ವಿನಾಯಿತಿಗಳು ಅವರ ನಿಯಮಗಳಲ್ಲೇ ಇದ್ದಿರಬಹುದು ಕೂಡ. ಇರಬಹುದು. ವಿಷಯದಲ್ಲಿ ನಿಯಮ ಬದಿಗಿಟ್ಟು ಕರುಣೆ ತೋರಿಸ್ತಿರಲ್ಲ, ಹಾಗಾದ್ರೆ ದೇವರ ಸೃಷ್ಟಿಯಾದ ನಿಮ್ಮ ಜೊತೆಗಾರ ಮನುಷ್ಯನ ನೋವಿಗೆ ಸ್ಪಂದಿಸೋದು, ಅವನನ್ನ ಗುಣಪಡಿಸೋದು ಅದಕ್ಕಿಂತ ದೊಡ್ಡ ವಿಷಯ ಅಲ್ವಾ? ಹೌದು, ತುಂಬಾ ಲಾಜಿಕಲ್ ಆಗಿದೆ. ಇದು ನೇರವಾಗಿ ಅವರ ಕಪಟತನವನ್ನ, ಅಂದ್ರೆ ಹೈಪೋಕ್ರಸಿ, ಮತ್ತೆ ಅವರ ದ್ವಂದ್ವ ನೀತಿ ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಬಯಲು ಮಾಡ್ತು. ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಯಮಗಳನ್ನ ಹೇಗೆ ಬಳಸ್ತಾರೆ ಅನ್ನೋದನ್ನ ಈ ಪ್ರಶ್ನೆ ಎತ್ತು ತೋರಿಸ್ಬಿಡ್ತು. ಅಂದ್ರೆ ನಿಯಮ ಪಾಲನೆಯಲ್ಲಿ ಒಂಥರ ಸೆಲೆಕ್ಟಿವ್ ಆಗಿದ್ರು ಅಂತ ಯೇಸು ತೋರಿಸಿದ ಹಾಗಾಯ್ತು. ತಮ್ಮ ವೈಯಕ್ತಿಕ ನಷ್ಟ ಅಥವಾ ಭಾವನಾತ್ಮಕ ವಿಷಯ ಬಂದಾಗ ನಿಯಮ ಸಡಿಲ, ಆದರೆ ಬೇರೊಬ್ಬ ಅಪರಿಚಿತನ ವಿಷಯದಲ್ಲಿ ಕಠಿಣ. ಕರೆಕ್ಟ್. ಇದು ನಿಜಕ್ಕೂ ಗಂಭೀರವಾದ ಆರೋಪವೇ ಸರಿ. ಹಾಗಾದ್ರೆ ಈ ತೀಕ್ಷ್ಣವಾದ ತಾರ್ಕಿಕ ಪ್ರಶ್ನೆಗೆ ಅವರು ಉತ್ತರ ಏನಾಗಿತ್ತು? ಗ್ರಂಥ ಹೇಳೋ ಪ್ರಕಾರ ಅದಕ್ಕೂ ಅವರು ನಿರುತ್ತರರಾದರು. ಮತ್ತೆ ಮೌನ. ಹೌದು. ಈ ಎರಡನೇ ಮೌನ ಮೊದಲನೇದಕ್ಕಿಂತ ಹೆಚ್ಚು ಅರ್ಥಗರ್ಭಿತವಾಗಿದೆ. ಹೇಗೆ? ಮೊದಲನೇದು ಬಹುಶಃ ಆ ಇಕ್ಕಟ್ಟಿನಿಂದ ಪಾರಾಗೋ ಪ್ರಯತ್ನ ಇರ್ಬೋದು, ಆದ್ರೆ ಎರಡನೇದು ಯೇಸುವಿನ ತರ್ಕದ ಮುಂದೆ ಸಂಪೂರ್ಣವಾಗಿ ಮಾತು ನಿಂತ್ಹೋದ ಹಾಗೆ ಕಾಣುತ್ತೆ, ಸೋಲೊಪ್ಕೊಂಡ ಹಾಗೆ. ಸರಿ. ಅವರಿಗೆ ಯೇಸುವಿನ ವಾದವನ್ನ ಅಲ್ಲಗಳೆಯೋಕೆ ಆಗ್ಲಿಲ್ಲ, ಯಾಕಂದ್ರೆ ಅದು ಅವರದೇ ತರ್ಕ, ಅವರದೇ ಮೌಲ್ಯಗಳು, ಅವರದೇ ನಡೆ ಮೇಲೆ ನಿಂತಿತ್ತು. ನಿಜ. ಈ ಮೌನ ಆ ಸಂದರ್ಭದಲ್ಲಿ ಯೇಸುವಿನ ನೈತಿಕ ಮತ್ತು ಬೌದ್ಧಿಕ ಶ್ರೇಷ್ಠತೆಯನ್ನ ಸ್ಥಾಪಿಸ್ತು. ಆದ್ರೆ ಇದು ಯೇಸುವಿಗೆ ಅಪಾಯನು ತಂದೊಡ್ಡಿರ್ಬೋದಲ್ವಾ? ಹೇಗೆ? ಇಂಥ ಪ್ರಮುಖ ಧಾರ್ಮಿಕ ಮುಖಂಡರನ್ನ ಅವರದೇ ಮನೆಯಲ್ಲಿ ಎಲ್ಲರ ಮುಂದೆ ಹೀಗೆ ನಿರುತ್ತರರನ್ನಾಗಿ ಮಾಡೋದು ಅವರ ವಿರೋಧವನ್ನ ಇನ್ನಷ್ಟು ಜಾಸ್ತಿ ಮಾಡಿರೋದ್ರಲ್ಲಿ ಸಂಶಯನೇ ಇಲ್ಲ. ಹೌದು, ಅದು ನಿಜಕ್ಕೂ ಒಂದು ನಾಟಕೀಯ ತಿರುವು. ಯೇಸು ಕೇವಲ ಒಬ್ಬ ರೋಗಿಯನ್ನ ಗುಣಪಡಿಸಿಲ್ಲ, ಬದಲಿಗೆ ಧಾರ್ಮಿಕತೆಯ ಹೆಸರಿನಲ್ಲಿ ನಡೀತಿದ್ದ ಕಪಟತನವನ್ನ ಬಯಲಿಗೆಳೆದ್ರು. ನಿಯಮದ ನಿಜವಾದ ಉದ್ದೇಶ ಏನು ಅಂತ ತೋರ್ಸೋಕೆ ಪ್ರಯತ್ನಿಸಿದ್ರು. ಖಂಡಿತ. ಹಾಗಾದ್ರೆ ಈ ಇಡೀ ಘಟನೆಯಿಂದ ನಾವು ಕಲಿಬೋದಾದ ವಿಶಾಲವಾದ ಪಾಠಗಳೇನು? ಇದು ಬರೀ ಸಬ್ಬತ್ ನಿಯಮದ ಬಗ್ಗೆನಾ, ಅಥವಾ ಇದಕ್ಕೂ ಮೀರಿದ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದರಲ್ಲಿ ಆಳವಾದ ಪಾಠಗಳಿವೆ. ಸಬ್ಬತ್ ನಿಯಮದ ಚರ್ಚೆಗಿಂತ ಇದು ಮೀರಿದ್ದು. ಇದನ್ನ ನಾವು ಕೆಲವು ಮುಖ್ಯ ಅಂಶಗಳಾಗಿ ನೋಡಬಹುದು. ಹೇಳಿ. ಒಂದನೇದಾಗಿ ಮಾನವೀಯ ಮೌಲ್ಯಗಳ ಶ್ರೇಷ್ಠತೆ. ಧಾರ್ಮಿಕ ನಿಯಮಗಳು, ಸಂಪ್ರದಾಯಗಳು ಮುಖ್ಯ ಇರಬಹುದು, ಆದರೆ ಅವು ಎಂದಿಗೂ ಮನುಷ್ಯನ ಒಳಿತು, ಕರುಣೆ, ಪ್ರೀತಿಗಿಂತ ದೊಡ್ಡದಲ್ಲ. ದೇವರ ನಿಯಮಗಳು ಮನುಷ್ಯನ ಒಳ್ಳೆದಿಕ್ಕೆ ಇರೋದು, ಅವನನ್ನ ಕಟ್ಟಿಹಾಕೋಕಲ್ಲ. ಯೇಸು ಇನ್ನೊಂದೆಡೆ ಹೇಳಿದ ಹಾಗೆ ಸಬ್ಬದ್ದಿನ ಮನುಷ್ಯನಿಗಾಗಿ ಆಯ್ತು, ಮನುಷ್ಯ ಸಬ್ಬದ್ದಿನಕ್ಕಾಗಿ ಅಲ್ಲ. ಹೌದು, ಮಾರ್ಕ್ 3:27ರಲ್ಲಿ. ಹೌದು, ಈ ಘಟನೆ ಅದಕ್ಕೆ ಒಂದು ಪ್ರಾಕ್ಟಿಕಲ್ ಉದಾಹರಣೆ. ಸರಿ. ಎರಡನೇದು ಕಪಟತನ ಮತ್ತು ದ್ವಂದ್ವ ನೀತಿಯ ಖಂಡನೆ. ಯೇಸು ಇಲ್ಲಿ ಆ ಧಾರ್ಮಿಕ ಮುಖಂಡಲ ಬೌದ್ಧಿಕ ಪ್ರಾಮಾಣಿಕತೆಯನ್ನೇ ಪ್ರಶ್ನೆ ಮಾಡಿದ್ರು.
ನಿಯಮಗಳನ್ನ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸೋದು, ಸ್ವಾರ್ಥ, ಪಕ್ಷಪಾತದ ನಿಲುವು ಇದನ್ನ ಅವರು ಖಂಡಿಸಿದ್ರು. ನೈತಿಕತೆ ಎಲ್ಲರಿಗೂ ಒಂದೇ ಇರಬೇಕು ಅನ್ನೋದು ಇದರ ಅರ್ಥ. ಸರಿ, ಮೂರನೇ ಅಂಶ. ಮೂರನೇದು ನಿಯಮದ ಆತ್ಮಕ್ಕೆ ಪ್ರಾಧಾನ್ಯತೆ ಕೊಡೋದು. ಅಂದ್ರೆ ಯೇಸು ನಿಯಮಗಳನ್ನ ಪೂರ್ತಿ ತಿರಸ್ಕರಿಸಲಿಲ್ಲ, ಆದ್ರೆ ಅವುಗಳನ್ನ ಅಕ್ಷರಶಃ ಯಾಂತ್ರಿಕವಾಗಿ ಪಾಲಿಸೋದಕ್ಕಿಂತ ಅವುಗಳ ಇಂದಿರೋ ಆತ್ಮ ಅಂದ್ರೆ ಮೂಲ ಉದ್ದೇಶಕ್ಕೆ, ಕರುಣೆ, ನ್ಯಾಯ, ಪ್ರೀತಿ ಅದಕ್ಕೆ ಒತ್ತು ಕೊಟ್ರು. ಸಬ್ಬತ್ ದಿನ ಅನ್ನೋದು ವಿಶ್ರಾಂತಿ, ದೇವರ ಆರಾಧನೆ ಜೊತೆಗೆ ಒಳ್ಳೇದು ಮಾಡೋಕೆ, ಜೀವ ಉಳಿಸೋಕೆ, ಕರುಣೆ ತೋರ್ಸೋಕೆ ಒಂದು ಅವಕಾಶ ಅಂತ ತೋರ್ಸ್ಕೊಟ್ರು. ಲೆಟರ್ ಆಫ್ ದಿ ಲಾ ವರ್ಸಸ್ ಸ್ಪಿರಿಟ್ ಆಫ್ ದಿ ಲಾ ಅಂತಾರಲ್ಲ, ಆ ರೀತಿ. ಎಕ್ಸಾಕ್ಟ್ಲಿ. ಆ ಶಾಶ್ವತ ಸಂಘರ್ಷದ ಒಂದು ಉದಾಹರಣೆ ಇದು. ನೀವೇಳಿದ ಆ ನಿಯಮದ ಆತ್ಮ ಅನ್ನೋದು ಬಹಳ ಮುಖ್ಯವಾದ ಅಂಶ. ಆದರೆ ಇನ್ನೊಂದು ಕಡೆ ನೋಡಿದ್ರೆ ಫರಿಸಾಯರ ದೃಷ್ಟಿಕೋನವನ್ನ ಪೂರ್ತಿ ತಳ್ಳಿ ಹಾಕೋಕ್ಕಾಗುತ್ತಾ? ಹೇಳಿ. ಅವರು ನಿಯಮಗಳನ್ನು ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸೋಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದರ ಹಿಂದೆ ಒಂದು ರೀತಿ ದೇವರಿಗೆ ಗೌರವ ಕೊಡೋದು, ಸಮಾಜದಲ್ಲಿ ಒಂದು ಶಿಸ್ತು ಕಾಪಾಡೋದು, ತಮ್ಮ ಧಾರ್ಮಿಕ ಗುರುತನ್ನ ಉಳಿಸ್ಕೊಳ್ಳೋದು, ಇಂತಹ ಪ್ರಾಮಾಣಿಕ ಉದ್ದೇಶನೂ ಇರ್ಬೋದಲ್ವೇ? ಹೌದು. ಅವರ ದಾರಿ ತಪ್ಪಾಗಿರ್ಬೋದು, ಅದರ ಉದ್ದೇಶ ಕೆಟ್ಟದ್ದಾಗಿರ್ಲಿಲ್ಲ ಅಂತ ವಾದಿಸ್ಬೋದಾ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಫರಿಸಾಯರಲ್ಲಿ ಅನೇಕರು ನಿಜವಾಗ್ಲೂ ದೇವಭಕ್ತರಾಗಿದ್ರು, ದೇವರ ನಿಯಮಗಳನ್ನ ಶ್ರದ್ಧೆಯಿಂದ ಪಾಲಿಸಬೇಕು ಅಂತ ಬಯಸುತ್ತಿದ್ರು ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಅವರ ಉದ್ದೇಶ ನೀವು ಹೇಳಿದ ಹಾಗೆ ಸಮಾಜದಲ್ಲಿ ನೈತಿಕ ಧಾರ್ಮಿಕ ಶಿಸ್ತು ಕಾಪಾಡುವುದಾಗಿತ್ತು. ಯಹೂದಿ ಧರ್ಮದ ವಿಶೇಷತೆಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ಅವರ ಪಾತ್ರನೂ ಇತ್ತು. ಸರಿ. ಯೇಸುವಿನ ವಿಮರ್ಶೆ ಅವರ ಮೂಲ ಉದ್ದೇಶದ ಬಗ್ಗೆ ಅಷ್ಟಾಗಿ ಇರಲಿಲ್ಲ. ಬದಲಿಗೆ ಆ ಉದ್ದೇಶ ಸಾಧಿಸೋಕೆ ಅವ್ರು ಹಿಡಿದಿದ್ದ ದಾರಿ ಇದೆಯಲ್ಲ, ಅಂದ್ರೆ ನಿಯಮಗಳ ಪಾಲನೆ ಹೇಗೆ ಮಾನವೀಯತೆಯನ್ನೇ ಮರೆಮಾಚಿತ್ತು, ಹೇಗೆ ಕರುಣೆಯನ್ನ ಹಿಂದೆಕ್ ತಳ್ಳಿತ್ತು, ಅದರ ಬಗ್ಗೆ ಇತ್ತು. ಅವರ ನಿಯಮ ನಿಷ್ಠೆ ಕೆಲವೊಮ್ಮೆ ದಯೆ, ನ್ಯಾಯದಂತಹ ಮೂಲಭೂತ ಮೌಲ್ಯಗಳಿಗಿಂತ ದೊಡ್ಡದಾದಾಗ ಅದು ಸಮಸ್ಯೆ ಆಗುತ್ತೆ ಅನ್ನೋದೇ ಯೇಸುವಿನ ವಾದದ ತಿರುಳು. ಅವರ ಸಂಪ್ರದಾಯಗಳು ದೇವರ ಆಜ್ಞೆಯನ್ನ ಮೀರುವಂತಾದಾಗ ಯೇಸು ಅದನ್ನ ಪ್ರಶ್ನೆ ಮಾಡಿದ್ರು. ಅರ್ಥ ಆಯ್ತು. ಅಂದ್ರೆ ನಿಯಮಗಳು, ಸಂಪ್ರದಾಯಗಳು ತಾವಾಗೆ ಕೆಟ್ಟದ್ದಲ್ಲ. ಆದರೆ ಅವುಗಳನ್ನ ಅನ್ವಯಿಸುವಾಗ, ವ್ಯಾಖ್ಯಾನಿಸುವಾಗ ಮಾನವೀಯತೆಗೂ ಕರುಣೆಗೂ ಜಾಗ ಇಲ್ಲದ ಹಾಗೆ ಆದ್ರೆ ಸಮಸ್ಯೆ ಶುರುವಾಗುತ್ತೆ. ಖಂಡಿತ. ಈ ಘಟನೆ ಆ ಒಂದು ಸೂಕ್ಷ್ಮ ಬ್ಯಾಲೆನ್ಸ್ ಬಗ್ಗೆ ನಮ್ಗೆ ಎಚ್ಚರಿಕೆ ಕೊಡುತ್ತೆ. ಸರಿ, ಈ ಚರ್ಚೆಯ ಮುಖ್ಯ ಅಂಶಗಳನ್ನೊಮ್ಮೆ ನೆನಪಿಸ್ಕೊಳ್ಳೋದಾದ್ರೆ, ಸಬ್ಬತ್ ದಿನ ಫರಿಸಾಯನ ಮನೆಯಲ್ಲಿ ನಡೆದ ಘಟನೆ, ಜಲೋಧರ ರೋಗಿಯನ್ನು ಗುಣಪಡಿಸಿದ್ದು, ಯೇಸು ಕೇಳಿದ 2 ನೇರ ಪ್ರಶ್ನೆಗಳು, ಫರಿಸಾಯರ ಮೌನ ಮತ್ತು ಕೊನೆಗೆ ಆ ಬಾವಿಯಲ್ಲಿ ಬಿದ್ದ ಎತ್ತು ಅಥವಾ ಮಗನ ಉದಾಹರಣೆ ಮೂಲಕ ಯೇಸು ಕೊಟ್ಟ ಆ ತಾರ್ಕಿಕ, ಶಕ್ತಿಯುತವಾದ ಸಮರ್ಥನೆ. ಇದು ಬರೀ ಒಂದು ಕಥೆಯಲ್ಲ, ಇದೊಂದು ಆಳವಾದ ನೈತಿಕ, ಧಾರ್ಮಿಕ ಪಾಠ. ಹೌದು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯನ್ನ ಕೇಳೋಕೆ ಇಷ್ಟಪಡ್ತೀನಿ. ಖಂಡಿತ, ಹೇಳಿ. ಯೇಸು ಈ ಘಟನೆಯಲ್ಲಿ ಸ್ಥಾಪಿಸಿದ ತತ್ವ ಇದೆಯಲ್ಲ, ಅಂದ್ರೆ ಕಟ್ಟುನಿಟ್ಟಾದ ನಿಯಮ ಪಾಲನೆಗಿಂತ, ಸ್ಥಾಪಿತ ಸಂಪ್ರದಾಯಗಳಿಗಿಂತ ಮಾನವೀಯ ಅಗತ್ಯತೆಗೆ, ಕರುಣೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದು, ಇದು ಇವತ್ತಿನ ನಮ್ಮ ಜಗತ್ತಿಗೆ, ನಮ್ಮ ಜೀವನಕ್ಕೆ ಹೇಗೆ ಅನ್ವಯ ಆಗಬಹುದು? ಒಳ್ಳೆ ಪ್ರಶ್ನೆ. ನಾವು ನಮ್ಮ ಕೆಲಸದ ಜಾಗದಲ್ಲಿ, ಸಮಾಜದಲ್ಲಿ, ಕುಟುಂಬದಲ್ಲಿ ಅಥವಾ ನಮ್ಮ ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಎಷ್ಟೋ ನಿಯಮಗಳನ್ನ, ನಿರೀಕ್ಷೆಗಳನ್ನ, ಸಂಪ್ರದಾಯಗಳನ್ನ ಎದುರಿಸ್ತೀವಿಯಲ್ವಾ? ಹೌದು. ಕೆಲವೊಮ್ಮೆ ಈ ನಿಯಮಗಳು ಮತ್ತು ನಿಜವಾದ ಮಾನವೀಯ ಅಗತ್ಯಗಳ ನಡುವೆ ಸಂಘರ್ಷ ಬಂದಾಗ ನಾವು ಹೇಗ್ ನಡ್ಕೊಳ್ತೀವಿ? ನಮ್ಮ ಸಿಸ್ಟಮ್ಗಳು, ಕಾನೂನುಗಳು ಅಥವಾ ಪದ್ಧತಿಗಳು ಕೆಲವೊಮ್ಮೆ ವ್ಯಕ್ತಿಗಳ ನಿಜವಾದ ಕಷ್ಟಗಳನ್ನ ಕಡೆಗಣಿಸೋ ಹಾಗೆ ಮಾಡ್ತಿದೀಯಾ? ಯೋಚಿಸಬೇಕಾದ ವಿಷಯ. ಲೂಕ 14ರಲ್ಲಿ ಯೇಸು ತೋರಿಸಿದ ಹಾಗೆ ಆ ನಿಯಮದ ಆತ್ಮವನ್ನ ಎತ್ತಿ ಹಿಡಿದು ಕರುಣೆ ಮತ್ತು ಮಾನವೀಯತೆಗೆ ಮೊದಲ ಸ್ಥಾನ ಕೊಡುವ ಆ ಸಮತೋಲನವನ್ನ ನಾವು ಹೇಗ್ ಕಂಡುಕೊಳ್ಬಹುದು? ಇದು ಬರೀ ಧಾರ್ಮಿಕ ವಿಷಯ ಅಲ್ಲ, ಇದು ನಮ್ಮ ದಿನನಿತ್ಯದ ನೈತಿಕ ಆಯ್ಕೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ. ಇದರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಆಳವಾಗಿ ಯೋಚಿಸೋಣ. ಖಂಡಿತವಾಗಿಯೂ ಇದು ನಮ್ಮೆಲ್ಲರ ಆತ್ಮಾವಲೋಕನಕ್ಕೆ ಪ್ರೇರಣೆ ಕೊಡುವ ಪ್ರಶ್ನೆ. ಇವತ್ತಿನ ಈ ಆಳವಾದ ಚರ್ಚೆ ಲೂಕ 14.1ರಿಂದ 6ರ ವಚನಗಳ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ, ಚಿಂತನೆಗೆ ಒಂದಿಷ್ಟು ಆಹಾರವನ್ನ ಒದಗಿಸಿದೆ ಅಂತ ಭಾವಿಸ್ತೀವಿ. ಈ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.